ಇವತ್ತು ದೇಶದಾದ್ಯಂತ ಇವತ್ತು ಹೆಣ್ಣು ಮಕ್ಕಳನ್ನ ಮಾನ ಮರ್ಯಾದೆ ಹರಾಜಾಕಿರ್ತಕ್ಕಂಥ ವಿಚಾರ, ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂಥ ವಿಚಾರ ನಡೀತಾ ಇದೆ. ಅದರಲ್ಲಿ ಮಾಡಿರ್ತಕ್ಕಂಥವ್ರು ಅವರೇ, ಪಿನ್ ಡ್ರೈವ್ ಕೊಟ್ಟಿರ್ತಕ್ಕಂಥವ್ರು ಅವರೇ, ಪಿನ್ ಡ್ರೈವ್ ಹಂಚಿರ್ತಕ್ಕಂಥವ್ರು ಬಿಜೆಪಿ ಅವರೇ. ಮೂರು ಕೆಲಸ ಮಾಡಿರೋರು ಬಿಜೆಪಿ ಜೊತೆ ಒಳಗೂಡದಂತ MP ಕ್ಯಾಂಡಿಡೇಟ್ ಅಂತ, ಹಾಸನ MP ಕ್ಯಾಂಡಿಡೇಟ್ ಅಂತ ಪ್ರಜ್ವಲ್ ಅವರು ತನ್ನ ಸ್ವಂತ ಶೆಲ್ಫ್ ವಿಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅದಾದ ನಂತರ ಆತನ ಡ್ರೈವರೇ ಅವ್ರ ಮೊಬೈಲ್ ಇದ್ದಂತ ವಿಡಿಯೋಗಳನ್ನ, ಚಿತ್ರೀಕರಣಗಳನ್ನ ತಗೊಂಡಿದ್ದೀನಿ ಅಂತೇಳಿ ಪ್ರತಿ ಪತ್ರಿಕೆಯಲ್ಲಿ ಎಲ್ಲಿ ಕೂಡ ಘಂಟಾಘೋಷವಾಗಿ ಹೇಳಿದ್ದಾರೆ. ಅದಾದ ನಂತರ ನಾನು ಲಾಯರ್ ಆದಂತ ದೇವರಾಜೇಗೌಡ ಕೊಟ್ಟಿದ್ದೀನಿ ಅಂತೇಳಿ ಕೂಡ ಅವರು ಹೇಳಿದ್ದಾರೆ. ಇಷ್ಟು ಕೂಡ ಮೂರು ನಡೆದಿರ್ತಕ್ಕಂಥದ್ದು ಬಿಜೆಪಿ ಮತ್ತು JDS ನ ಸಮ್ಮಿಶ್ರ ಮಿತ್ರರೊಂದಿಗೆ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಒಂದ್ ಸೆಕೆಂಡ್, ಇದಕ್ಕೆ ತಡೆರೆ, ಇದಕ್ಕೆ ಕಾರ್ತಿಕ್ ಅಲ್ಲ, ಇದಕ್ಕೆ ಕಾಂಗ್ರೆಸ್ನವ್ರು ಯಾವುದೇ ಕಾರಣ ಇಲ್ಲ. ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಯಾರ ಮೇಲೆ? JDS ಮುಖಂಡರು ಪ್ರತಿಭಟನೆ ಮಾಡ್ತಾ ಇರೋದು ಯಾರ ಮೇಲೆ? ಕುಮಾರಸ್ವಾಮಿ ಅವ್ರು ಕೇಳ್ತಿರೋದು ಯಾರ ಮೇಲೆ? ಕುಮಾರಸ್ವಾಮಿ ಅವ್ರು ಕೇಳ್ತಿದ್ದಾರೆ ಕಾಂಗ್ರೆಸ್ನವ್ರು ಪಿನ್ ಡ್ರೈವ್ ಹಂಚಿದ್ದಾರೆ ಅಂತ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ, ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಯಾತಕ್ಕೆ ಕೇಳ್ತೀರಾ ಕುಮಾರಸ್ವಾಮಿ ಅವರೇ? ನಮ್ಮ ಪ್ರಶ್ನೆ ನೀವು ಯಾಕೆ ಕೇಳ್ತೀರಾ? ನೀವು ಫಸ್ಟ್ ಕಳ್ಳನ್ನ ಕರ್ಕೊಂಬಂದು ಬಂಧಿಸಿ, ಕಳ್ಳನ್ ಕರ್ಕೊಂಬಂದು ಕೊಟ್ಟದ್ದು ಬಿಟ್ಟು ವ್ಯಾಪಾರಕ್ಕೆ ಕೊಟ್ಟಿರ್ತಕ್ಕಂಥವ್ರನ್ನು ಬಿಟ್ಟಿದ್ದೀರಾ. ಕಳ್ಳನ್ನು ಬಂಧಿಸ್ತಾ ಇಲ್ಲ, ಕಳ್ಳನ್ನ ಈ ದೇಶ ಬಿಟ್ಟು ಆಚೆ ಕಳಿಸಿದ್ದೀರಾ. ಇಷ್ಟಾದ್ರೂ ಕೂಡ ನಮ್ಮ ಮೇಲೆ ಆಪಾದನೆ ಮಾಡ್ತೀರಾ ನೀವು? ನಿಮ್ಗೆ ನಾಚಿಕೆ ಇಲ್ವಾ? ಮಾನ ಮರ್ಯಾದೆ ಇಲ್ವಾ? ಇದ್ರ ಜೊತೆಗೆ ಬ್ಲಾಕ್ ಮೈಲರ್ ಅಲ್ಕಾ ದೇವರಾಜೇಗೌಡ, ಈ ಜಿಲ್ಲೆಯ ಮಾನ ಮರ್ಯಾದೆ ತೆಗೆದಂತ ದೇವರಾಜೇಗೌಡ, ಇವರು ಕೂಡ ನಾನು ಮೊನ್ನೆ ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡ್ತಾ ಶಿವಕುಮಾರ್ ಅವ್ರ ಹತ್ರ ಮಾತಾಡಿದೆ. ಏನ್ ಮಾತಾಡಿದ್ರು ಶಿವಕುಮಾರ್ ಏನ್ ದೇವರಾಜೇಗೌಡ ಅಂದ ಕೂಡ್ಲೆ ಇರೋ ವಿಚಾರ ಎಲ್ಲ ನೀನ್ ಹೇಳ್ತೀಯಲ್ಲಪ್ಪ, ಅವ್ರು ಸ್ಟ್ರೈಟ್ ಆಗಿ ನಿಲ್ಲಲ್ಲ ಸಾಕ್ಷಿ ಹೇಳಕ್ಕೆ, ಇನ್ನೊಂದಕ್ಕೆ ನಿಲ್ಲಲ್ಲ ಅಂತ ನೀನ್ ಹೇಳ್ತೀಯ. ನೀನ್ ಬಿಟ್ಟಿರೋ ವಿಡಿಯೋದಲ್ಲಿ ಏನಿದೆ ಅಲ್ಲಿ ಶಿವಕುಮಾರ್ ಮಾತಾಡಿರೋದು? ನೀನ್ ಹೆಂಗೆ ಬಿಜೆಪಿ ಅವನು ಅಂತೇಳಿ ಶಿವಕುಮಾರ್ ಹತ್ರ ಮಾತಾಡದೆ? ನೀನು ಶಿವಕುಮಾರ್ ಅವ್ರ ಹತ್ರ ಹಣ ಗಿಣ ಸಿಗುತ್ತೆ ಅಂತ ಮಾತಾಡ್ದ, ಅಥವಾ ಇನ್ನು ಶಿವರಾಮೇಗೌಡ ಅಂತ ಹಣ ಸಿಗುತ್ತೆ ಅಂತ ಮಾತಾಡ? ನೀನ್ ಮಾತಾಡಿರ್ತಕ್ಕಂಥದ್ದೆಲ್ಲ ಹಣ ಮಾಡ್ಲಿಕ್ಕೆ 6 ತಿಂಗಳಿಂದ ತೋರ್ಸ್ಬಾರ್ದು ಜನಕ್ಕೆ ತೋರಿಸಿದಾನೆ. ಹಣ ಕೊಡಿ, ನೀವ್ ಬಿಡಿ ಅಂತೇಳಿ. ಇವತ್ತು ಒದ್ದು ಒಳಗಾಕಿ ದೇವರಾಜೇಗೌಡನ್ನ ಫಸ್ಟ್ ಒಳಗಾಕಿದ್ರೆ SIT ಅವರು ತನಿಖೆ ಆದ್ರೆ ನಿಜವಾದಂತ ವಿಚಾರ ಬರುತ್ತೆ. ಇದ್ರ ಜೊತೆಗೆ ಕಾರ್ತಿಕ್ ಅನ್ನೋ ವ್ಯಕ್ತಿನೂ ಕೂಡ, ಕಾರ್ತಿಕ್ ಅನ್ನೋ ವ್ಯಕ್ತಿ ಏನಿದ್ದಾರೆ ಅವನು ಕೂಡ ಒಳಗಾಕಿ ಬರ್ಲಿ ಹೊರಗಡೆ. ಸತ್ಯ ಬಂದ್ರೇನೆ ಇದಕ್ಕೆ ವಿಚಾರ ಗೊತ್ತಾಗೋದು. ಕುಮಾರಸ್ವಾಮಿಗೂ ನಾಚಿಕೆ ಆಗ್ಲಿ ಸತ್ಯ ಹೊರಗಡೆ ಬಂದು ಯಾರು ಮಾಡಿದ್ದಾರೆ ಅನ್ನೋದನ್ನ ಸತ್ಯ ಹೊರಗಡೆ ಬರ್ಬೇಕು. ಪ್ರಜ್ವಲ್ ನಾವು ಕರ್ಸ್ಬೇಕು, ಒಳಗಾಕ್ಬೇಕು. ಜೊತೆಗೆ ಡ್ರೈವರ್ ಕಾರ್ತಿಕ್ನು ಕೂಡ ಒಳಗಾಕ್ಬೇಕು. ಜೊತೆಗೆ ದೇವರಾಜೇಗೌಡನ್ನು ಒಳಗೆ ಹಾಕಿ ಒದಿಲಿ. ಹೆಣ್ಮಕ್ಳು ಮಾನ ಮರ್ಯಾದೆನ ಹಾಳು ಮಾಡದಂತ, ಅಲ್ಕಾ ಕೆಲಸ ಮಾಡದಂತ, ಲೈಂಗಿಕ ದೌರ್ಜನ್ಯ ಎಸಗದಂತ ಪ್ರಜ್ವಲ್ ಎಷ್ಟೋ ಅದೇ ರೀತಿ ಕಾರ್ತಿಕ್ ಮತ್ತೆ ಅದೇ ರೀತಿ ದೇವರಾಜೇಗೌಡನು ಅಷ್ಟೇ A1 ಆರೋಪಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.